ನಕಲಿ ದಾಖಲೆ ನೀಡಿ ಅನುಮತಿ ಪಡೆದಿದ್ದ ಪಿಯು ಕಾಲೇಜ್ ಬಂದ್. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ತೇರದಾಳ ವಿಜ್ಞಾನ ಪಿಯು ಕಾಲೇಜಿನ ಮಾನ್ಯತೆ ರದ್ದಾಗಿದ್ದು 2019-20ನೇ ಸಾಲಿನಲ್ಲಿ ಆರಂಭವಾಗಿದ್ದ ಈ ವಿಜ್ಞಾನ ಪಿಯು ಕಾಲೇಜು ನಕಲಿ ದಾಖಲೆಯನ್ನ ನೀಡಿ ಅನುಮತಿ ಪಡೆದಿರುವುದು ಬಹಿರಂಗವಾಗಿದೆ. ಇದರಿಂದಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಈ ಕಾಲೇಜಿನ ಮಾನ್ಯತೆಯನ್ನ ರದ್ದು ಮಾಡಿದೆ. ಈ ಕಾಲೇಜಿನಲ್ಲಿ ಸುಮಾರು 780 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ನಕಲಿ ದಾಖಲೆಯ ಕುರಿತು ಆನಂದ್ ಎಂಬುವವರು ಶಿಕ್ಷಣ ಇಲಾಖೆಗೆ ದೂರನ್ನ ನೀಡಿದ್ದಾರೆ. ಈ ದೂರನ್ನ ಆಧರಿಸಿ ದಾಖಲೆ ಪರಿಶೀಲಿಸಿದಾಗ ವಿಚಾರ ಬಹಿರಂಗವಾಗಿದೆ. ಈ ಕಾರಣದಿಂದಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಈ ಕಾಲೇಜಿನ ಅನುಮತಿಯನ್ನ ರದ್ದು ಮಾಡುವಂತೆ ಆದೇಶಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 780 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. विज्ञान कॉलेज अथनी तालुका जिल्हा बेळगाव वेसी 0398 ಈ ಕಾಲೇಜಿನಲ್ಲಿ ಶೈಕ್ಷಣಿಕ ಮಾನ್ಯತೆ ರದ್ದುಪಡಿಸುವುದಕ್ಕೆ ಮಾನ್ಯ ನಿರ್ದೇಶಕರು ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ಇಲಾಖೆ ನಿಯಮಗಳ ಪ್ರಕಾರ ನಾವು ಪಾಲನೆ ಮಾಡ್ತೀವಿ. ಆಮೇಲೆ ಮಾನ್ಯತೆ ರದ್ದು ಮಾಡಿರ್ತಾರೆ. ಒಂದು ಎರಡನೇದು ನೀನು ಫೋನ್ ಮುಖಾಂತರ ಕೂಡ ಯಾರು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಮಾಡಿಕೊಳ್ಳಲಾಗ್ತಾರೆ. ಅದನ್ನು ಕೂಡ ನಾವು ಸಾಕ್ಷಿಸದೆ ನಾವು ನಿಷ್ಪಾದನೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ನಾವು ನಿರೀಕ್ಷಣೆ ನೀಡಿ ಅಂತ ಸರ್, ಈಗ ಏನು ಪ್ರಕರಣ ಸರ್, ಯಾಕೆ ರದ್ದತಿ ಯಾಕಾಯ್ತು ಸರ್? ಈಗ ಅದು ಮ್ಯಾನೇಜ್ಮೆಂಟ್ ಮತ್ತು ಪ್ರಾಚಾರ್ಯರಿಗೆ ವ್ಯವಹಾರತಕ್ಕಂಥ ವಿಷಯ. ಸರ್, ಈಗ ಎಷ್ಟು ವಿದ್ಯಾರ್ಥಿಗಳು ಸರ್ ಬಂದ್ರೆ ವಿಸಿಟ್ ಮಾಡಿ ಪ್ರೆಸೆಂಟ್ ಅಂಕಿಅಂಶಗಳು ಕೊಟ್ಟಾಗ ಪಿಯುಸಿಯಲ್ಲಿ 302 ವಿದ್ಯಾರ್ಥಿಗಳಾದರು. ಪ್ರಥಮ ಪಿಯುಸಿಯಲ್ಲಿ 480 ವಿದ್ಯಾರ್ಥಿಗಳಾಗಿ 4 ಡಿವಿಷನ್ದ 5 ಪರೀಕ್ಷೆ ಕೊಟ್ಟರು. 2 ಡಿವಿಷನ್ದ ಪರೀಕ್ಷೆ ಹಾಕ್ಯಾರು. ಟೋಟಲ್ ಒಟ್ಟಾಗಿ 180 ವಿದ್ಯಾರ್ಥಿಗಳಾಗಿ. ಅದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾನ್ಯ ಶಿಕ್ಷಕರ ಆದೇಶದಂತೆ ನಾವು 702 ವಿದ್ಯಾರ್ಥಿಗಳು ಈಗಾಗಲೇ ಶಿಕ್ಷಣ ಪಡೆಯಲಿಲ್ಲ. ಹೊಸ ಅಡ್ಮಿಷನ್ ಬಂದ್ ಮಾಡಿದೆ. ವಿದ್ಯುತ್ 700 ವಿದ್ಯಾರ್ಥಿಗಳು ಡಿಫರೆನ್ಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 3 ಸೌಲಭ್ಯಗಳು ಅದಕ್ಕೆ ನಿಮಗೂ ಅಡ್ಮಿಷನ್ ಪ್ರೊಸೆಸ್ ಒಂದು ದಿವಸ ಆಗೋದು ಮಾತಾಡಲ್ಲ. ಮತ್ತು ನೀವು ಇಮಿಡಿಯೇಟ್ಲಿ ಬಂದ್ ಮಾಡಬೇಕಾಗುತ್ತೆ. ಎಷ್ಟು ದಿನ ಕಾಲಾವಕಾಶ ಕೊಡ್ತಿದ್ರೆ ನೀವು ಮ್ಯಾನೇಜ್ಮೆಂಟ್? ಇವತ್ತು ನಾವು ಅಡ್ಮಿಷನ್ ಕೊಡ್ಬೋದು. ಇವತ್ತಿನ ಹೆಂಗೆ ಅಡ್ಮಿಷನ್ ಕೊಡೋ ಸಾಧ್ಯತೆ? ಯಾವ ಕಾಲೇಜಿನ ಹೆಂಗೆ ಆಗ್ತದೆ? ಎಷ್ಟು ಜನಕ್ಕೆ ಎಲ್ಲರೂ ಆಗ್ಬೋದು ಸರ್? ನಿಮ್ಮ ಟೀಮ್ ರೆಡಿ ಇದೆ? ಎಲ್ಲರೂ ಹೋಗಿ ಬೇರೆ ಕಡೆ ಇದೆ? ಎಲ್ಲ 3 ಸೌಲಭ್ಯ ಹಾಂ ಸರ್. ಈಗ ಒಂದಿನ ಲೇಟ್ ಆದ್ರೆ ಒಂದಿನ ಒಂದು ಶಿಕ್ಷಣ ತಪ್ಪಿದ್ರು ಕಾಲೇಜ್ ಬಿಟ್ಟರೆ ಕಾಲೇಜ್ ಶುರು ಹೋಗ್ಬೇಕು ಸರ್. ಮಂಡೇ ಕಾಲೇಜ್ ಪ್ರಾರಂಭ ಆಗೋದು 2ನೇ ತಾರೀಕು ಸ್ಕಾಲರ್ಶಿಪ್ ಮಾಡಿ. ಅದಕ್ಕೆ ನಿಮ್ಗೆ ಯಾರಾದ್ರೂ ಏನು ಅಪ್ಲಿಕೇಶನ್ ಕೊಟ್ಟಾವ ಸರ್? ಕಾಲಾವಕಾಶ ಯಾರಾದ್ರೂ ಮೇಂಟೈನ್ ಮಾಡಿ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಎಲ್ಲಿ ದುಡ್ಡು ಸ್ವಲ್ಪ ಹುಡ್ಕೊಂಡು ಮಾಡಬೇಕಾಗ್ತದೆ ಕಾಲಾವಕಾಶ. ಬಟ್ ನೀವು ಫಿನಿಷನ್ ಮಾಡಿ ಮಕ್ಕಳಿಗೆ ತೊಂದರೆ ಆಗ್ತಾ ಮಾಡಿ ಅಷ್ಟೇ ಸರ್. ಅಂದ್ರೆ ಇದು ದಿವಸ ಮಾಡ್ತೀವಿ ಅಂತಂದ್ರೆ ಒಂದು ದಿವಸ ಆಗಲ್ಲ. ಬಟ್ ನೀವು ಫಾಲೋ ಮಾಡೋದು ಅವಶ್ಯ